ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ಸು ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್, ಮಕ್ಕಳಾಗದೇ ಇರೋ ದಂಪತಿಗಳಿಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೇವೆ. ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸೆಕ್ಸ್ ಬಗ್ಗೆ ಮಾಹಿತಿ ಪ್ರತಿಯೊಬ್ಬರಿಗೂ ಅಗತ್ಯ ಇದೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ಕ್ಲಿನಿಕ್ಕಲ್ಲಿ ಹಸ್ತಮೈಥುನದ ಬಗ್ಗೆ ತುಂಬ ಹುಡುಗರು ಡೌಟಲ್ಲಿ ಬರ್ತಾರೆ. ಒಂದು, ನಾನು ಯಾವಾಗೋ ಮಾಡಿಕೊಂಡಿದ್ದೆ, ಸೊ ನನಗೆ ವೀಕ್ನೆಸ್ ಆಗ್ತಾ ಇದೆ, ನನಗೆ ಕೂದಲು ಉದುರುತ್ತಾ ಇದೆ, ಸೊ ಮೋಸ್ಟ್ಲಿ ಸ್ಪರ್ಮ್ ಎಲ್ಲ ಖಾಲಿ ಆಗಿರಬೇಕು ಅಂತೇಳಿ. ಹೌದು, ಅಡಿಕ್ಷನ್ ಅಂದರೆ ಮ್ಯಾಸ್ಟರ್ಬೇಷನ್ ತುಂಬಾ ಮಾಡಿಕೊಂಡಾಗ ಫಿಸಿಕಲ್ಲು ಮತ್ತು ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗತ್ತೆ. ಆದರೆ ಇದೇ ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಅಥವಾ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೇವೆ, ಅಪರೂಪಕ್ಕೊಂದ್ಸರಿ ವಾರದಲ್ಲಿ 1 ಟೈಮು ಅಥವಾ ತಿಂಗಳಲ್ಲಿ 2-4 ಟೈಮ್ ಮಾಡ್ಕೊಳ್ಳೋದ್ರಿಂದ ಒಂದು 5 ಬೆನಿಫಿಟ್ ಇದೆ. ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಫಸ್ಟ್ ಬೆನಿಫಿಟ್ ಅಂದರೆ ಎರೆಕ್ಷನ್ ನರ್ವ್ ಮತ್ತು ಎಜಾಕ್ಯುಲೇಷನ್ ನರ್ವ್ಗೆ ಹೆಲ್ಪ್ ಮಾಡುತ್ತೆ. ಇದ್ರ ಬಗ್ಗೆ ರಿಸರ್ಚು ಅಥವಾ ಸೈಂಟಿಫಿಕ್ ಸ್ಟಡೀಸಿಗೆ ಬಂದರೆ, ರೆಗ್ಯುಲರಾಗಿ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಎರೆಕ್ಷನ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಬ್ಲಡ್ ಸಪ್ಲೈ ರೆಗ್ಯುಲರ್ ಆಗಿರುತ್ತೆ, ಜೊತೆಗೆ ಆಕ್ಸಿಜನ್ ಸಪ್ಲೈ ಇರುತ್ತೆ. ಇದು ಎರೆಕ್ಷನ್ಗೆ ಸಪೋರ್ಟ್ ಕೊಡುತ್ತೆ. ಎಜಾಕ್ಯುಲೇಷನಿಗೆ ಬಂದರೆ, ಈಗ ಹೈ ಸೆನ್ಸಿಟಿವಿಟಿ ಇತ್ತು ಅಂದರೆ ಎಜಾಕ್ಯುಲೇಷನ್ ನರ್ವು ಬೇಗನೆ ಔಟ್ ಆಗುತ್ತೆ. ಸೊ ಅಪರೂಪಕ್ಕೊಂದ್ಸರಿ ಮ್ಯಾಸ್ಟರ್ಬೇಷನ್ ಮಾಡಿಕೊಂಡಾಗ ಆ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಜೊತೆಗೆ ಹೈಪರ್ ಸೆನ್ಸಿಟಿವಿಟಿ ಇರೋದು ಕಡಿಮೆ ಆಗುತ್ತೆ. ಒಂದು ಗುಡ್ ಎಕ್ಸಾಂಪಲ್ ಅಂದರೆ, ಈಗ ಸೈಕಲ್ ಕಲಿಬೇಕಾದ್ರೆ ಪೆಡ್ಲು ಹೊಡಿತಾ ಸ್ವಲ್ಪ ದಿವಸ ಆದಮೇಲೆ ನಾವು ಸೀಟಲ್ಲಿ ಕೂರ್ಲಿಕ್ಕೆ ಸಾಧ್ಯ. ಅದೇ ಥರ ಮ್ಯಾಸ್ಟರ್ಬೇಷನನ್ನು ಗುಡ್ ಸೆಕ್ಷುವಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅಪರೂಪಕ್ಕೊಂದ್ಸರಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸೆಕ್ಷುವಾಲಿಟಿ ಅಥವಾ ಲೈಂಗಿಕತೆ ಕಂಫರ್ಟಬಲ್ ಆಗುತ್ತೆ, ಎರೆಕ್ಷನ್ ಮತ್ತು ಎಜಾಕ್ಯುಲೇಷನ್ ನರ್ವ್ಗೆ ಹೆಲ್ಪ್ ಆಗುತ್ತೆ. ಎರಡನೇ ಬೆನಿಫಿಟ್ ಅಂದರೆ ಗುಡ್ ಸ್ಟ್ರೆಸ್ ರಿಲೀಫ್. ಅಂದರೆ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಈಗ ವರ್ಕ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಸ್ಟಡಿ ಇರ್ಬೋದು, ಅಥವಾ ಫ್ಯಾಮಿಲಿ ಇರ್ಬೋದು, ಈ ಥರ ಸ್ಟ್ರೆಸ್ ಜಾಸ್ತಿ ಆದಾಗ ಬ್ರೈನಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಈ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆದಾಗ ಟೆಸ್ಟೋಸ್ಟಿರೋನನ್ನು ಸಪ್ರೆಸ್ ಮಾಡುತ್ತೆ. ಅಪರೂಪಕ್ಕೂ ಒಂದ್ಸರಿ ಮ್ಯಾಸ್ಟರ್ಬೇಷನ್ ಮಾಡಿಕೊಂಡಾಗ ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗಿ ಕಾರ್ಟಿಸೋಲನ್ನು ಕಡಿಮೆ ಮಾಡುತ್ತೆ. ಅಂದರೆ ಆ ಒಂದು ಸ್ಟ್ರೆಸ್ ಹಾರ್ಮೋನನ್ನು ಸಪ್ರೆಸ್ ಮಾಡೋದ್ರಿಂದ ಆ ಬ್ರೈನ್ಗೆ ಸ್ಟ್ರೆಸ್ ಕಡಿಮೆ ಆಗೋದ್ರಿಂದ ಒಂದು ಪಾಸಿಟಿವ್ ರಿಲೀಫ್ ಸಿಗತ್ತೆ. ಥರ್ಡ್ ಬೆನಿಫಿಟ್ ಬಂತು ಗುಡ್ ಸ್ಲೀಪ್, ಜೊತೆಗೆ ಮೂಡ್ ಅಪ್ ಆ್ಯಂಡ್ ಡೌನ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಹೇಗೆ ಅಂದರೆ, ಬ್ರೈನಲ್ಲಿ ಒಂದು ಪಾಸಿಟಿವ್ ಹಾರ್ಮೋನ್ಸ್ ಅಂತ ರಿಲೀಸ್ ಆಗ್ತಾ ಇರತ್ತೆ. ಆಕ್ಸಿಟೋಸಿನ್ನು, ಸೆರೋಟೋನಿನ್ನು, ಡೋಪಮಿನ್ನು. ಯಾವಾಗ ಮ್ಯಾಸ್ಟರ್ಬೇಷನ್ ಮಾಡಿಕೊಂಡಾಗ ಅಂದರೆ ಅಪರೂಪಕ್ಕೊಂದ್ಸರಿ ಮಾಡಿಕೊಂಡಾಗ ಈ ಹಾರ್ಮೋನ್ಸ್ ರಿಲೀಸ್ ಆಗತ್ತೆ ಮತ್ತು ಆ್ಯಕ್ಟಿವೇಟ್ ಆಗತ್ತೆ. ಅದರಿಂದ ಒಂದು ಕಂಫರ್ಟಬಲ್ ಝೋನ್ ಬರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಯಾವಾಗ ನಿದ್ದೆ ಕರೆಕ್ಟಾಗಿ ಆಗುತ್ತೆ, ನಮ್ಮ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಇರಿಟೇಷನ್, ಪದೇ ಸಿಟ್ಟು ಬರೋದು, ಇವೆಲ್ಲ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಸೊ ಮ್ಯಾಸ್ಟರ್ಬೇಷನಿಂದ ಗುಡ್ ಸ್ಲೀಪ್ ಅನ್ನೋದು ಒಂದು ಬೆನಿಫಿಟ್ ಇದೆ, ಮತ್ತು ಮೂಡ್ ಅಪ್ ಆ್ಯಂಡ್ ಡೌನ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಆದರೆ ಕೆಲವೊಂದು ಹುಡುಗರು ನಿದ್ದೆಗೋಸ್ಕರ ಎಷ್ಟೋ ಟೈಮ್ ಮ್ಯಾಸ್ಟರ್ಬೇಷನ್ ಮಾಡ್ಕೊತಾರೆ, ಅಡಿಕ್ಷನ್ ಆಗ್ತಾರೆ. ಇದು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ನಾಲ್ಕನೇದು ವೆರಿ ಇಂಪಾರ್ಟೆಂಟ್, ಈಗಿನ ಜನ್ರೇಷನ್ಗೆ ಸೆಕ್ಷುವಲ್ ಕಾಂಟ್ಯಾಕ್ಟನ್ನು ಅವಾಯ್ಡ್ ಮಾಡುತ್ತೆ. ಈಗ ಹುಡುಗರಲ್ಲಿ ಒಂದು 12 to 14 ಇಯರ್ಸಲ್ಲಿ ಟೆಸ್ಟೋಸ್ಟಿರೋನ್ ರಿಲೀಸ್ ಆಗುತ್ತೆ. 18 ಅಥವಾ 20 ಇಯರ್ಸ್ ಆಗ್ತಾ ಅವರಲ್ಲಿ ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗುತ್ತೆ. ಗರ್ಲ್ ಫ್ರೆಂಡ್ ಜೊತೆಗೋ, ಕಾಲ್ ಗರ್ಲ್ ಅಥವಾ ಪ್ರಾಸ್ಟಿಟ್ಯೂಟ್ ಜೊತೆಗೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಶುರು ಆಗುತ್ತೆ. ಈ ಥರ ಕಾಂಟ್ಯಾಕ್ಟ್ ಆದಾಗ ಇನ್ಫೆಕ್ಷನ್ ಬರೋ ಸಾಧ್ಯತೆಯೂ ಇರುತ್ತೆ, ರಿಲೇಷನ್ಶಿಪ್ ಹಾಳಾಗತ್ತೆ, ಮತ್ತು ಸೆಕ್ಸ್ ಬಗ್ಗೆ ಪದೇ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅಕೇಶನಲ್ಲಿ ಅಪರೂಪಕ್ಕೊಂದ್ಸರಿ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಆ ಸೆಕ್ಸ್ ಬೇಕು ಅಥವಾ ಕಾಲ್ ಗರ್ಲ್ ಬೇಕು, ಆ ಅರ್ಜಿ ಕಡಿಮೆ ಆಗತ್ತೆ. ಇದರಿಂದ STD ಅಥವಾ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಇರ್ಬೋದು, ಅದನ್ನು ಉಳಿಸುತ್ತೆ. ಫಿಫ್ತ್ ಬೆನಿಫಿಟ್ ಏನಂದರೆ, ತುಂಬ ರಿಸರ್ಚ್ ಪ್ರಕಾರ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗೋದನ್ನು ತಡೆಯುತ್ತೆ. ಈಗ ಗಂಡಸರಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ವೆರಿ ಕಾಮನ್.
ಈಗ ಯೂಶಲಿ ಒಂದು ಟೆಸ್ಟಿಸಿಂದ ಸ್ಪರ್ಮು ಹೊರಗಡೆ ಬರಬೇಕಾದ್ರೆ ಪ್ರೋಸ್ಟೇಟ್ ಮುಖಾಂತರ ಬರುತ್ತೆ. ಅವಾಗ ಪ್ರೋಸ್ಟೇಟ್ ಒಂದು ಫ್ಲೂಯಿಡನ್ನ ರಿಲೀಸ್ ಮಾಡುತ್ತೆ. ಅದು ಪದೇ ಪದೇ ಫ್ಲೂಯಿಡ್ ರಿಲೀಸ್ ಮಾಡ್ತಾ ಇದ್ರೆ ಮ್ಯಾಸ್ಟರ್ಬೇಷನ್ ಅಪರೂಪಕ್ಕೊಂದ್ಸರಿ ಮಾಡ್ಕೊಳ್ಳೋದ್ರಿಂದ ಪ್ರೋಸ್ಟೇಟ್ ಆರ್ಗನ್ ಆಕ್ಟಿವ್ ಇರುತ್ತೆ. ಅದು ಮುಂದೆ ಏಜ್ ಆಗ್ತಾ ಆಗ್ತಾ ಕ್ಯಾನ್ಸರ್ ಅಥವಾ ಬೇರೆ ಇನ್ಫೆಕ್ಷನ್ ಆಗೋದ್ರ ಬದಲು ಅದನ್ನು ತಡೆಯುತ್ತೆ ಅಪರೂಪಕ್ಕೊಂದ್ಸರಿ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡಾಗ. ಸೊ ಫ್ರೆಂಡ್ಸ್, ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಅಥವಾ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಪರೂಪಕ್ಕೊಂದ್ಸರಿ ಮಾಡಿಕೊಂಡಾಗ ಅದು ಫಿಸಿಕಲ್ ಮತ್ತು ಮೆಂಟಲ್ಗೆ ಹೆಲ್ಪ್ ಮಾಡುತ್ತೆ. ಆದರೆ ಪದೇ ಪದೇ ಮಾಡ್ಕೊಳ್ಳೋದು ಅಥವಾ ಡೈಲಿ ಮಾಡ್ಕೊಳ್ಳೋದು ಇದನ್ನು ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಅಂತ ಹೇಳ್ತೇವೆ. ಇದರಿಂದ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗತ್ತೆ. ಸೊ ಈ ಅಡಿಕ್ಷನನ್ನು ಬಿಡೋಕ್ಕಾಗಲ್ಲ. ಸೊ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಸ್ಟಡಿಗಾಗಲಿ, ವರ್ಕಿಗಾಗಲಿ, ಪ್ರತಿಯೊಂದಕ್ಕೂ ಡಿಸ್ಟರ್ಬ್ ಆಯಿತು ಅಂದರೆ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.